ಬೋದು ಅಂತ ಅನಿಸುತ್ತೆ. ಮುಖ್ಯಮಂತ್ರಿಗಳು ಆರೋಗ್ಯದ ಸ್ವಲ್ಪ ತೊಂದರೆ ಆಗಿರೋದ್ರಿಂದ ಸ್ವಲ್ಪ ಅವರು ನೋಡಬೇಕಲ್ಲ, ಅವರು ನೋಡಿ ಸಹಿ ಮಾಡಿದರೆ ತಾನೇ ಆಗುತ್ತೆ. ಅವರ ಪ್ರೋಗ್ರಾಮ್ ಹೇಗಿದೆಯೋ ಗೊತ್ತಿಲ್ಲ. ಒಂದು ವೇಳೆ ಅವರು ಸಹಿ ಮಾಡಿ ಡ್ರಾಫ್ಟಿಗೆ ಅಪ್ರೂವ್ ಮಾಡಿ ಕೊಟ್ಟರೆ ಕಳಿಸ್ಕೊಡ್ತಾರೆ. ಚೇಂಜಸ್ ಏನಾದರೂ ಆಗಿದೆಯಾ ಸರ್? ಹೊಸದಾಗಿ ಅದು ಆ್ಯಡ್ ಆಗಿ ಇಲ್ಲ, ಹೊಸದಾಗೆ ನಾನು ನಿನ್ನೆ ಹೇಳಿದ್ನಲ್ಲ, ಕೆಲವು ಕಾನೂನುಗಳನ್ನು ಕೂಡ ಈಗಾಗಲೇ ಎಕ್ಸಿಸ್ಟಿಂಗ್ ಕಾನೂನುಗಳೇನಿದೆ ಅದನ್ನೆಲ್ಲ ಲಿಂಕ್ ಮಾಡಬೇಕಾಗತ್ತೆ, ಆ ಪ್ರೊವಿಷನ್ಸು ಕೂಡ ಮಾಡಬೇಕಾಗತ್ತೆ ಅಂತೇಳಿ ಅದನ್ನೆಲ್ಲ ಬಹುಶಃ ಮಾಡಿರಬೇಕು ಅಂತ ಅಂದ್ಕೊಳ್ತೀನಿ. ನಾನು ಫೈನಲ್ ಡ್ರಾಫ್ಟ್ ನೋಡಿಲ್ಲ. ಗ್ಯಾರಂಟಿಯಿಂದಾಗಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಾಯಿಲ್ಲ, ಅನುದಾನ ಸಿಕ್ಕಿಲ್ಲ ಅಂತೇಳಿ ಮಾತಾಡಿದ್ದಾರೆ. ಹಂಗಾಗಿ ರಾಜೀನಾಮೆ ಕೊಟ್ಟಿದ್ದೀನಿ, ರಾಜೀನಾಮೆ ವಾಪಸ್ ಕೊಡೋ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರು. ಗೊತ್ತಿಲ್ಲ, ಅದು ಅವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಬಿಟ್ಟಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು ಅವರೇನು ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತಾರೆ, ಆಮೇಲೆ ಅದಕ್ಕೆ ಮುಖ್ಯಮಂತ್ರಿಗಳು ಏನು ಉತ್ತರ ಕೊಡ್ತಾರೆ ಅದೆಲ್ಲ ನಮಗೆ ಹೇಳಕ್ಕೆ ಬರೋದಿಲ್ಲ. ಅದು ಅವರಿಗೆ ಬಿಟ್ಟಿರೋದು. ಇಲ್ಲ, ಈಗಾಗಲೇ ಅದು ಮೊದಲೆಲ್ಲ ಹಾಗೆ ಅಭಿಪ್ರಾಯಗಳು ಆಗಾಗ್ಗೆ ಬರ್ತಾಯಿತ್ತು. ಮೊನ್ನೆ CLP ಆದಮೇಲೆ 10 ಕೋಟಿ ರೂಪಾಯಿ ಎಲ್ಲ ಶಾಸಕರಿಗೂ ಕೂಡ ಬಿಡುಗಡೆ ಮಾಡಿ ಅವರಿಗೆಲ್ಲ ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ಅಂತ ತಿಳಿಸಿದ ಮೇಲೆ ಅಂಥದ್ದೇನು ಬೆಳವಣಿಗೆ ಕಾಣ್ತಿಲ್ಲ. ಇದಕ್ಕೆ ಪೂರಕವಾಗಿ ಸರ್, ನಿರ್ಮಲಾ ಸೀತಾರಾಮನ್ ಕೂಡ ಹೇಳಿದ್ದಾರೆ, ಕರ್ನಾಟಕ ಸರ್ಕಾರದಲ್ಲಿ ದುಡ್ಡೇ ಇಲ್ಲ, ಗ್ಯಾರಂಟಿಗಳನ್ನು ಕೊಡೋಕ್ಕೆ ಪರದಾಡ್ತಾ ಇದೆ, ಘೋಷಣೆ ಮಾಡಿಬಿಟ್ಟು ಇವತ್ತು ಹಣ ಹೊಂದೋಕ್ಕೆ ಪರದಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ನೋಡಿ, ನಿರ್ಮಲಾ ಸೀತಾರಾಮನ್ ಅವರು ಈ ದೇಶದ ಹಣಕಾಸಿನ ಸಚಿವರು. ಅವ್ರ ಬಗ್ಗೆ ನಮಗೆಲ್ಲ ಗೌರವ ಇರಬೇಕು, ಅದರಲ್ಲಿ ಎರಡನೇ ಮಾತಿಲ್ಲ. ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಬಗ್ಗೆ ಅವರು ಮಾತನಾಡೋದಕ್ಕೆ ಮೊದಲು ರಾಜ್ಯಕ್ಕೆ ನಾನೇನು ಕೊಟ್ಟಿದ್ದೇನೆ ಅನ್ನೋದನ್ನು ಅವರು ಹೇಳಬೇಕಾಗ್ತದೆ. ಅದರಲ್ಲೂ ವಿಶೇಷವಾಗಿ ಇಲ್ಲಿಂದ ರಾಜ್ಯಸಭಾ ಸದಸ್ಯರಾಗಿ ಹೋಗಿ ಕರ್ನಾಟಕದ ಹಿತವನ್ನು ಕಾಪಾಡೋದಕ್ಕೆ ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ. ನಮ್ಮ ರಾಜ್ಯಕ್ಕೆ ಅವರು ಈ ಬಾರಿ ಅಲ್ಲ, ಕಳೆದ ಬಾರಿನೂ ಅಷ್ಟೇ, ಹಿಂದೆನೂ ಅಷ್ಟೇ ಏನು ಕೊಡುಗೆ ಕೊಟ್ಟಿದ್ದಾರೆ ಇವತ್ತು ನಾವು ಹೇಳಬೇಕು. ಹೌದು, ಇದು ನಿರ್ಮಲಾ ಸೀತಾರಾಮನ್ ಅವರು ಮಾಡಿಕೊಟ್ಟಿದ್ದು ಅಂತ ನಾವು ಹೇಳ್ಕೊಂಡು ಓಡಾಡಬೇಕು. ಅಂಥದ್ದು ಏನಾದರೂ ಒಂದು ಕಾರ್ಯಕ್ರಮ, ಒಂದು ಯೋಜನೆ ನಮಗೆ ಅವ್ರು ಕೊಟ್ಟಿದ್ದರೆ ನಾನು ಕೂಡ ಅವರನ್ನು ಅಪ್ರಿಷಿಯೇಟ್ ಮಾಡ್ತೀನಿ. ಅದರ ಬದಲು ಕರ್ನಾಟಕದಲ್ಲಿ ಹೀಗಿದೆ, ಕರ್ನಾಟಕದಲ್ಲಿ ಹಾಗಿದೆ ಅಂದರೆ ನೀವು 5300 ಕೋಟಿ ನೀವು ಅಪ್ಪರ್ ಭದ್ರಾಗ ಹಣ ಕೊಡ್ತೀನಿ, ಸೆಂಟ್ರಲ್ ಪ್ರಾಜೆಕ್ಟ್ ಅಂತ ಡಿಕ್ಲೇರ್ ಮಾಡ್ತೀನಿ ಅಂತ ನೀವೇ ಬಜೆಟ್ನಲ್ಲಿ ಓದ್ಬಿಟ್ಟು ಅದನ್ನು ಕೊಡದೆ ಹೋದ್ರಲ್ಲ, ಇದಕ್ಕೇನು ಉತ್ತರ ಕೊಡ್ತಿದ್ದೀರಿ ನೀವು? ಸುಮ್ಮನೆ ಹೇಳೋಕ್ಕೆ ನಮಗೂ ಬರುತ್ತೆ ಅಂತ ಹೇಳಬಾರ್ದು. ಏಕೆಂದರೆ ನಾವು ರಾಜ್ಯದ ಬಡ ಜನರ ಹಿತದೃಷ್ಟಿಯಿಂದ ನಾವು ಈ 5 ಯೋಜನೆಗಳನ್ನು ಮಾಡಿದ್ದೇವೆ, 5 ಗ್ಯಾರಂಟಿಗಳನ್ನ. ನಾವ್ಯಾರು ಬೇರೆ ಕಾರಣಕ್ಕೋಸ್ಕರ ಮಾಡಿಲ್ಲ. ಆಯಿತು, ಅವರು ಅಂದ್ಕೋಬೋದು ರಾಜಕೀಯಕ್ಕೋಸ್ಕರ ಮಾಡಿದ್ದಾರೆ ಅಂತ, ಅದರಲ್ಲಿ ತಪ್ಪು ಏನು ಕಾಣಿಸೋದಿಲ್ಲ. ಆದರೆ ಇವತ್ತು ಹಳ್ಳಿಗಾಡಿನಲ್ಲಿ ಆ ಹೆಣ್ಮಕ್ಳು 2000 ರೂಪಾಯಿ ತೊಗೊಂಡು ಮೊನ್ನೆ ಒಂದು ಲೇಡಿ, ಒಂದು ಮಹಿಳೆ ತನ್ನ ಮಗಳಿಗೆ ಆ ಹಣನ ಕೂಡಿಟ್ಟುಕೊಂಡು ಕಂಪ್ಯೂಟರ್ ಕೊಡಿಸಿದ್ದಾಳೆ. ಇಂಥವು ಅನೇಕ ಉದಾಹರಣೆಗಳನ್ನು ನಾವು ಹೇಳ್ಬೋದು. ಅಂದರೆ ಆ ಕುಟುಂಬ ಹಾಗಾದರೆ ಚೆನ್ನಾಗಿ ಆ ಹೆಣ್ಮಗು ಓದಿ ದೊಡ್ಡವಳು ಆಗಿ ಬಂದರೆ ಅದು ಸರಿ ಇಲ್ವಾ? ಇಂಥದ್ದು ನಾವು ಉದ್ದೇಶ ಇಟ್ಕೊಂಡು ನಾವು ಮಾಡಿದ್ದೇವೆ. ಅದರಿಂದ ಹಣ ಇಲ್ಲ, ಕರ್ನಾಟಕ ಒಂದು ರೀತಿಯಲ್ಲಿ ದಿವಾಳಿಯಾಗಿದೆ ಅಂದರೆ ನೀವು ಮಾಡಿರೋದೇನು ಅಂತ ಪ್ರಶ್ನೆ ಮಾಡಬೇಕಾಗುತ್ತೆ ಅವ್ರಿಗೆ. ಸರ್, ಈ ನೀತಿ ಆಯೋಗ ಕೂಡ ನಿನ್ನೆ ಅಂಕಿಅಂಶ ಬಿಡುಗಡೆ ಮಾಡಿದೆ ಸರ್. ಕರ್ನಾಟಕ 10ನೇ ಸ್ಥಾನಕ್ಕೆ ಕೂತಿದೆ ಅಂತ. ಯಾವ ಪ್ಯಾರಾಮೀಟರ್ಸ್ನಲ್ಲಿ ಅವ್ರು ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ ನನಗೆ. ನೀತಿ ಆಯೋಗದವರು ಒಂದೊಂದು ವರ್ಷಕ್ಕೆ ಒಂದೊಂದು ರೀತಿ ಅಳತೆಗೋಲು ಇಟ್ಕೊಳ್ತಾರೆ. ಅದು ಯಾವ ಉದ್ದೇಶದಿಂದ ಅವರು, ಯಾವ ಪ್ಯಾರಾಮೀಟರ್ಸಿಂದ ಅವರು ಹೇಳಿದ್ದಾರೆ ಗೊತ್ತಿಲ್ಲ. ಬಜೆಟ್ನಲ್ಲಿ ತಮಿಳುನಾಡಿಗೆ 58,000 ಕೋಟಿ ಅಲಾಟ್ ಆಗಿದೆ ಸರ್, ಆಂಧ್ರಕ್ಕೂ 57,000 ಕೋಟಿ ಕೊಟ್ಟಿದ್ದಾರೆ, ಕರ್ನಾಟಕಕ್ಕೆ 46,000 ಕೋಟಿ. ಅಂದರೆ ಕಳೆದ ಬಾರಿಗಿಂತಲೂ ಕೂಡ ಕಡಿಮೆ ಆಗಿದೆ ಈ ಬಾರಿ. ನಾನು ಹೇಳ್ತಾ ಇದ್ದೀನಲ್ಲ, ನಮಗೆ ನಾಚಿಕೆ ಆಗ್ತದೆ. ನಮ್ಮ ರಾಜ್ಯದಿಂದ ರಾಜ್ಯಸಭಾ ಹೋಗಿರೋರು ಹಣಕಾಸಿನ ಸಚಿವರಿದ್ದಾರೆ, ಅವರು ನಮಗೆ ಹಣ ಕೊಡ್ತಾರೆ ಅಂತ ಹೇಳ್ಕೊಳ್ಳೋದಕ್ಕೂ ಇಲ್ಲ. ನಮಗೆ ಕಡಿಮೆ ಮಾಡಿದ್ದಾರೆ ಅಂದರೆ ನಮಗೆ ನಾಚಿಕೆ ಆಗುತ್ತೆ. ಯಾವ ರೀತಿ ನಾವು ಅದನ್ನು ಸಮಜಾಯಿಸಿ ಅವ್ರು ಕೊಡಲಿ, ಹಣ ಕೊಡಲಿ, ಅವ್ರನ್ನ ನಾವು ಭಾರತೀಯ ಜನತಾ ಪಾರ್ಟಿ ಅಂತ ನೋಡದೆ, ಪಕ್ಷನೂ ನೋಡದೆ ನಾವು ಹೊಗಳ್ತೀವಿ ಅವ್ರನ್ನ. ಅದರಲ್ಲೇನು ಅನುಮಾನ ಇಲ್ಲ.
ಏನು ಮಾಡಬೇಕು, ಯಾವುದಾದ್ರೂ ಒಂದು ಯೋಜನೆ ಆದರೂ ಕೊಡಬೇಕಲ್ಲ. ಇರಿಗೇಷನ್ ಪ್ರಾಜೆಕ್ಟ್ ಕೊಡಬೇಕು, ಇಲ್ಲ ನಾವು ಡೆವಲಪ್ಮೆಂಟಲ್ ಗ್ರಾಂಟ್ಸ್ ಕೊಡಬೇಕು, ಇಲ್ಲ ಬೆಂಗಳೂರಿಗೆ ನಾನು 5,000 ಕೋಟಿ ಕೊಟ್ಟಿದ್ದೀನಿ ಅಂತಂದರೆ ಬೆಂಗಳೂರು ಏನು ಬರೀ ಒಬ್ಬರಿಗೆ ಆಗೋದಿಲ್ಲಲ್ಲ, ಇಡೀ ಇಂಡಿಯಾಕ್ಕೆ ಬೆಂಗಳೂರು. ಅಂಥದ್ದನ್ನು ಯಾವುದನ್ನು ಯೋಚನೆ ಮಾಡದೆ ಸುಮ್ಮನೆ ಅನವಶ್ಯಕವಾಗಿ ಮಾತಾಡೋದು ಸರಿ ಇಲ್ಲ. ಗೊತ್ತಿಲ್ಲ ನನಗೆ ಪ್ರೊಸೀಜರ್, ಅವರೇನು ಯಾವ ಉದ್ದೇಶಕ್ಕೆ ಕರೆದಿದ್ದಾರೋ ಗೊತ್ತಿಲ್ಲ, ಅವ್ರಿಗೇನು ಮಾಹಿತಿ ಸಿಕ್ಕಿದೆ ಗೊತ್ತಿಲ್ಲ. ತನಿಖೆ ಮುಗ್ದಿಲ್ಲಲ್ಲ ಇನ್ನು. ತನಿಖೆ ಮುಗಿಯೋವರೆಗೂ ಅವರು ಏನೆಲ್ಲ ಮಾಹಿತಿಗಳು ಸಿಗ್ತವೆ ಅದರ ಆಧಾರದ ಮೇಲೆ ಯಾರನ್ನೋ ಕರೀತಾ ಇರ್ತಾರೆ. ಅಶ್ವಥ್ ನಾರಾಯಣ್ ಅವ್ರ ಬಗ್ಗೆ ಏನು ಮಾಹಿತಿ ಸಿಕ್ಕಿದೆಯೋ ನನಗೆ ಗೊತ್ತಿಲ್ಲ. ಅದೇ ಈಗ ಅವ್ರನ್ನ ಈಗಾಗಲೇ ಸೆಕ್ಯೂರ್ ಮಾಡಿದ್ದಾರೆ, ಮಾಡಿ ಕ್ರಮ ತಗೊಳ್ತಿದ್ದಾರೆ. ಸರ್, ಬಾಲಕೃಷ್ಣ ಅವರು ಮಾತಾಡಬಾರ್ದಂತ ಹೈಕಮಾಂಡ್ ಹೇಳಿತ್ತು, ಬಹಿರಂಗವಾಗಿ DK ಶಿವಕುಮಾರ್ CM ಆಗ್ತಾರೆ, ಕಾಲ ಹತ್ರ ಬಂದಿದೆ ಅಂತ. ಸೀನಿಯರ್ ಆಗಿ ನೀವೇ ಸುಮ್ಮನೆ ಇದ್ದೀರಾ, ಶಾಸಕರು ಮಾತಾಡ್ತಿದ್ದಾರೆ, DK ಶಿವಕುಮಾರ್. ಏನು ಸಂದೇಶ ಇದು ಸೀನಿಯರ್ಗೊಂದು? ಹೈಕಮಾಂಡ್ನವ್ರು ಗಮನಿಸ್ತಾರೆ, ಅದನ್ನು ಹೈಕಮಾಂಡ್ನವ್ರು ಗಮನಿಸ್ತಾರೆ, ಎಲ್ಲರಿಗೂ ಹೇಳಿದಾರಲ್ಲ, ಅವ್ರು ಗಮನಿಸ್ತಾರೆ. ಒಂದು ಸಭೆ ಮಾಡ್ತೀವಿ ಅಂದಿದ್ದಕ್ಕೆ ಹೈಕಮಾಂಡ್ ನಿಮ್ಗೆ ಲೆಟ್ರ್ ಬರೀತು, ನಿಮ್ಗೆ ಬಹಿರಂಗವಾಗಿ ಮಾತಾಡ್ತಾ ಇದ್ರು ಹೈಕಮಾಂಡ್ ಸುಮ್ಮನೆ ಕೂತಿದ್ರು. ಮಾಡ್ತಾರೆ, ಅವ್ರಿಗೆ ಬಿಟ್ಟಿದ್ದದು. ನಾನು ಹೈಕಮಾಂಡಿನ ಮೇಲೆ ಹೇಳೋಕ್ಕಾಗುತ್ತಾ? ಮಾತಿಗೂ ಬೆಲೆ ಇಲ್ವಾ ಅಂತ ಸರ್? ಎಲ್ಲ ಖರ್ಗೆ ಅವ್ರ ಮಾತಿಗೆ ಯಾಕೆ ಬೆಲೆ ಇಲ್ಲ? AICC ಅವರ ಅಧ್ಯಕ್ಷರ ಮಾತಿಗೆ ಎಲ್ಲರೂ ಬೆಲೆ ಕೊಡಲೇಬೇಕು, ಕೊಡ್ತೀವಿ. ಅದನ್ನು ಗಮನಿಸ್ತಾರೆ, ಯಾರಾದರೂ ಮಾತಾಡಿರೋದನ್ನು ಅವ್ರು ಗಮನಿಸ್ತಾರೆ. Sir, Karnataka Rakshana Vedike has held more protests saying that all the packaging in items should have, English alongside Kannada, and they want all banks and financial institutions to employ only Kannadigas. They are demanding a similar legislation like last year when all name boards had 60% Kannada. How do you react to this? ಈಗಾಗಲೇ ನಾವು ಕನ್ನಡದ ಫಲಕಗಳನ್ನು ಹಾಕುವಾಗ 60% ಇರಬೇಕು ಅಂತೇಳಿ ನಾವು ಈಗಾಗಲೇ ಕಾನೂನೇ ಮಾಡಿಬಿಟ್ಟಿದ್ದೀವಿ. ಆದ್ದರಿಂದ ಅದನ್ನು ಫಾಲೋ ಮಾಡಿದರೆ ಸಾಕು. JDS ಶಾಸಕರು ಭಾಗಕ್ಕೆ ಸೇರ್ಪಡೆ ಬಹಿರಂಗವಾಗಿ ಆಹ್ವಾನ ಕೊಟ್ಟಿದ್ದಾರೆ DK ಶಿವಕುಮಾರ್ ಅವರು. ಇಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಅಧ್ಯಕ್ಷರು ಹೇಳಿದ ಮೇಲೆ ಅದಕ್ಕೆ ಒಂದು ಅರ್ಥ ಇರುತ್ತೆ. ಅವರು ನಮ್ಮ ಪಕ್ಷದ ಐಡಿಯಾಲಜಿ ಬಗ್ಗೆ ಯಾರು ಒಪ್ತಾರೆ ಅವ್ರನ್ನ ಸೇರಿಸ್ಕೊಳ್ಳೋದಕ್ಕೆ ಯಾರ್ದು ಅಬ್ಜೆಕ್ಷನ್ ಇರೋದಿಲ್ಲ. ನಮ್ಮ ತತ್ವ ಸಿದ್ಧಾಂತಗಳಿಗೆ ಒಪ್ಕೋಬೇಕಷ್ಟೇ. ಅವರು ಅರವಿಂದ್ ಲಿಂಬಾವಳಿ ಅವರು ಒಂದು ಕಡೆ, ಮತ್ತೊಂದು ಕಡೆ ಡಾಕ್ಟರ್ ಸುಧಾಕರ್ ಅವರು, ಡಿ ಸುಧಾಕರ್ ಅವರು, ಆಮೇಲೆ ಈಗಾಗಲೇ ಶಿವರಾಮ್ ಹೆಬ್ಬಾರ್ ಅವರು, ಅವರೆಲ್ಲ ನಿಮ್ಮ ಜೊತೆಲೇ ಇದ್ದಾರೆ. ST ಸೋಮಶೇಖರ್ ಅವರೆಲ್ಲ ಮೊದಲು ನಿಮ್ಮ ಜೊತೆಲಿದ್ದರು, ಈಗಲೂ ನಿಮ್ಮ ಜೊತೆಗಿದ್ದಾರೆ. ಈ ರೀತಿ ಬೆಳವಣಿಗೆಗಳು ಆಗ್ತಿರೋದು, ಆಮೇಲೆ BJPಯ ಅಧ್ಯಕ್ಷರ ವಿರುದ್ಧ ಪದೇ ಸ್ಟೇಟ್ಮೆಂಟ್ಗಳು ಬರ್ತಿರೋದು, ಇದೊಂದು ರೀತಿ ಕಾಂಗ್ರೆಸ್ಸಿಗೆ ಬೂಸ್ಟ್ ಆಗುತ್ತೆ ಅಥವಾ ಅವರೆಲ್ಲ ಏನಾದರೂ ತಗೊಳ್ಳೋ ಪ್ಲ್ಯಾನ್ ಇದೆಯಾ ಸರ್ ಕಾಂಗ್ರೆಸ್? ಗೊತ್ತಿಲ್ಲ, ಅದೆಲ್ಲ ಅಧ್ಯಕ್ಷರು ನೋಡ್ಕೊಳ್ತಾರೆ. ನಮ್ಮ ಪಕ್ಷದ ಅಧ್ಯಕ್ಷರು ಅವ್ರಿಗೆ ಬಿಟ್ಟಿರೋ ವಿಚಾರಗಳಿವೆಲ್ಲ. ಯಾರು ಸೇರಿಸ್ಕೋಬೇಕು, ಯಾರಿಗೆ ಸೇರಿಸ್ಕೋಬಾರ್ದು, ಅದೆಲ್ಲ ಅವರು ತೀರ್ಮಾನ ಮಾಡ್ತಾರೆ. ಅದಕ್ಕೆ ಪಕ್ಷದ ಅಧ್ಯಕ್ಷರನ್ನು ಮಾಡಿರೋದು ಅಲ್ಲ. BJP ಲೀಡರ್ಶಿಪ್ಪನ್ನು ಅಟ್ಯಾಕ್ ಮಾಡ್ತಿರೋದು, ಆಮೇಲೆ ಕಾಂಗ್ರೆಸ್ ಫೇವರ್ ಆಗಿ BJP ಶಾಸಕರು ಮಾತಾಡ್ತಿರೋದು, ಇದೇ ನೀವು ಮಾಡ್ತಿರೋ ಒಳ್ಳೆ ಕೆಲಸದ ಮೇಲೆ ಅಂತಾನೆ. BJP ಅವರು ಅವರ ಆಂತರಿಕವಾದಂಥ ಜಗಳದ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಅದು ಅವರ ಪಕ್ಷಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಅವ್ರ ಪಕ್ಷದ ವರಿಷ್ಠರು ಅಥವಾ ಯಾರು ಮುಂಚೂಣಿಯಲ್ಲಿರ್ತಾರೆ ಅವರು ಅದನ್ನು ಗಮನಿಸ್ಕೊಂಡು ಕ್ರಮ ಮಾಡೋದು ಬಿಟ್ಟಿದ್ದು ಅವರಿಗೆ. ನಾವು ಅದರ ಬಗ್ಗೆ ಏನೂ ಹೇಳಕ್ಕೆ ಹೋಗಲ್ಲ. ನೀವು ಸಾಕಷ್ಟು ಬರೀ ಹೇಳ್ತೀರಿ ಸರ್, ತಮಗೆ ವಿರೋಧ ಪಕ್ಷದವ್ರು ಸಲಹೆ ಸೂಚನೆಗಳನ್ನು ಕೊಡಬೇಕು ಅನ್ನುವಂಥದ್ದು. ಆದರೆ ಈ ಒಳ ಜಗಳದಿಂದ ಪ್ರಬಲ ವಿರೋಧ ಪಕ್ಷ ಇಲ್ದಂಗೆ ಆಗಿದೆ ಅಂತ ಅದು ಜನ ಸಮುದಾಯ ಗಮನಿಸುತ್ತೆ. ನಾವು ವಿರೋಧ ಪಕ್ಷವನ್ನು ಕಾನೂನಾತ್ಮಕವಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇಟ್ಟಿರೋದೇ ಒಂದು ರೀತಿಯಲ್ಲಿ ವಾಚ್ ಡಾಗ್ ಆಗಿ. ಅದನ್ನು ಅವ್ರು ಮಾಡಿ ನಮ್ಮ ತಪ್ಪು ನೆಪ್ಪನ್ನು ಪಾಸಿಟಿವ್ ಆಗಿ ಸಲಹೆ ಮಾಡಿದರೆ ಅದನ್ನು ತೊಗೊಳ್ತೇವೆ. ನಾವು ಇವತ್ತಿಗೂ ತೊಗೊಳ್ತೇವೆ, ಮುಂದೆನೂ ತೊಗೊಳ್ತೇವೆ. ಅದು ಇರೋದೇ ಈಗ ಬ್ರಿಟಿಷ್ ಸಿಸ್ಟಮ್ನಲ್ಲಿ ಶ್ಯಾಡೋ ಮಿನಿಸ್ಟ್ರಿ ಅಂತ ಕರೀತಾರೆ. ಹಾಗಾಗಿ ಇವರು ನಮ್ಮನ್ನು ಶ್ಯಾಡೋ ಮಾಡಿ ನಮ್ಮ ತಪ್ಪುಗಳನ್ನ ಏನಾದರೂ ಇದ್ದರೆ ತಿದ್ದೋಕೆ ಅವ್ರಿಗೆ ಅವಕಾಶ ಇದೆ.
ಟೀಕೆ ಟಿಪ್ಪಣಿಗಳು ಮಾಡ್ಬೋದು, ಆದರೆ ಪಾಸಿಟಿವ್ ಕ್ರಿಟಿಸಿಸಮ್ಮು, ಪಾಸಿಟಿವ್ ಸಜೆಷನ್ಸು ಬರಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.